ಸೊ ನಮ್ಮೂರಲ್ಲಿ ಯಾವಾಗಲೂ ಆರತಿ ಲೇಟಾಗಿ ಹೊರಡೋದು. ಸೊ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಹಬ್ಬದ ಪ್ರಯುಕ್ತ ಯಾವಾಗಲೂ ನಾವು ವರ್ಷ ಈಚೆಯಿಂದನೇ ಆರತಿ ಮಾಡಿಸ್ತಾ ಇದ್ದೋ. ಈ ವರ್ಷ ಫಸ್ಟ್ ಟೈಮ್ ನಾವೇ ಮಾಡೋಣ ಆರತಿ, ಯಾವ ತರ ಬರುತ್ತೆ ನೋಡೋಣ ಅನ್ನೋ ಕಾರಣಕ್ಕೆ ನಾವೇ ಮಾಡ್ತಾ ಇದೀವಿ. ಇನ್ನು ಟಮಟೆ ಸೌಂಡ್ ಕೇಳಿಸ್ತಿದೆ. 3:15 ಸ್ಟಾರ್ಟ್ ಮಾಡಿರೋದಕ್ಕೆ ಶಿವರೈತಕ್ಕೆ ತಿರ್ಗಿಸಿ ಸ್ವಲ್ಪ. ನನಗೆ ಖುಷಿ ಆಗ್ತಿದೆ ಬಿಕಾಸ್ ಇಂಥ ಒಂದು ಕಲೆ ನಮ್ಮಲ್ಲಿತ್ತ ಅಂತ. ಗೈಸ್ ನೋಡಿ, ಇವಾಗ ಪಕ್ಕದೂರವರೆಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ಆರತಿ ಎತ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹಿಂಗೆ ಎಲ್ಲ ಸೇರಿ ಒಟ್ಟಿಗೆ ನೋಡಿ ಇಲ್ಲಿ ಬಾಯಿ ಬೀಗ ಹಾಕ್ಸ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಓ ಜ್ಞಾನ ಇದ್ದಾರೆ, ಜ್ಞಾನ ಇದೆ. ಇಲ್ಲಿ ಎಲ್ಲರದು ಆರತಿ ಇದೆ. ಸೊ ನೀವು ನೋಡ್ಬೋದು, ಹಾಗೆ ನಮ್ಮ ಆರತಿ ಕೂಡ ನೋಡಬಹುದು. ಅಪ್ಪ ದೃಷ್ಟಿ ಹೋಗ್ಬಿಟ್ಟಿದೆ. ಜಾತ್ರೆ ಯಾರು ಕಟ್ಟಾಕ್ಬಿಟ್ಟಿದ್ದಾರೆ. ಪುಡಿ ಏನೋ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಅದ್ರದ್ದೇ ವಾಸನೆ ಅನ್ನೋ ತರ ಐತೆ. ಮುಂಚೆ ಚೆನ್ನಾಗಿ ಬರ್ತಿತ್ತು. ಸೊ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಹಬ್ಬದ ಪ್ರಯುಕ್ತ ಯಾವಾಗ್ಲೂ ನಾವು ವರ್ಷ ಈಚೆಯಿಂದನೇ ಆರತಿ ಮಾಡಿಸ್ತಾ ಇದ್ದೋ. ಈ ವರ್ಷ ಫಸ್ಟ್ ಟೈಮ್ ನಾವೇ ಮಾಡೋಣ ಆರತಿ, ಯಾವ ತರ ಬರುತ್ತೆ ನೋಡೋಣ ಅನ್ನೋ ಕಾರಣಕ್ಕೆ ನಾವೇ ಮಾಡ್ತಾ ಇದೀವಿ. ಇವತ್ತು ನಮ್ಮೂರಲ್ಲಿ ಶಿವರಾತ್ರಿ ಹಬ್ಬ ಇದೆ. ಹಬ್ಬದ ಪ್ರಯುಕ್ತ ಇವತ್ತು ನಾವು ಆರತಿ ರೆಡಿ ಮಾಡ್ತಾ ಇದೀವಿ. ಸೊ ಯಾವಾಗಲೂ ನಾವು ಹೊರಗಡೆಯಿಂದ ಆರತಿ ರೆಡಿ ಮಾಡಿಸ್ತಾ ಇದ್ದೋ. ಸೊ ಈ ವರ್ಷ ನಾವೇ ಮನೇಲೆ ಕುತ್ಕೊಂಡು ರೆಡಿ ಮಾಡ್ತಾ ಇದೀವಿ. ಸೊ 3:15 ಕೂತಿರೋದಕ್ಕೆ ಇಷ್ಟು ಮಾಡಿದೀವಿ. ಅಂದ್ರೆ ಎಷ್ಟು ತೋರಿಸ್ತಾ ಇದೀವಿ? 3, 6, 9, 16 ಟೋಟಲ್ 16 ಹೂವುದು ಇದು ಮಾಡಿದ್ದೀವಿ. ಈಗ ಇನ್ನಿಷ್ಟು ಕಡ್ಡಿ ಇದ್ದಾವೆ. ಇನ್ನಿಷ್ಟು ಕಡ್ಡಿ ಮಾಡಿಬಿಟ್ರೆ ಆರತಿ ಮುಗಿಯುತ್ತೆ. ಸೊ ನಾವು ಅಂದ್ಕೊಂಡೇ ಇರಲಿಲ್ಲ ನಾವೇ ಮಾಡ್ತೀವಿ ಈ ಥರ ಅಂತ. ಬಟ್ ಏನೋ ಶಿವರ್ ಡೈಲಾಗ್ ಹೇಳಿ ಶಿವರೇ, ಕಲ್ಯಾಗಂಟ ಇದನ್ನ ದುಡ್ಡು ಉಳಿಸೋ ಸಲುವಾಗಿ ಮಾಡ್ತಾ ಇಲ್ಲ, ನಾವೇ ಕಲಿಬೇಕು, ಒಂದ್ಸಲ ನಾವೇ ಟ್ರೈ ಮಾಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ಆ್ಯಂಡ್ ಏನಪ್ಪ ಅಂತ ಅಂದರೆ, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಸೊ ಹಂಗಾಗಿ ನಾನು ಕಲ್ತಿರೋ ನನ್ನಲ್ಲಿರುವಂಥ ಟ್ಯಾಲೆಂಟ್ನ ಅವ್ರೆಲ್ಲರಿಗೂ ಹಂಚ್ತಾ ಇದ್ದೀನಿ. ನನಗೆ ಖುಷಿ ಆಗ್ತಿರೋ ವಿಚಾರ ಏನಂದ್ರೆ, ಶಿವರು ಜಸ್ಟ್ ಇವಾಗ ಕುತ್ಕೊಂಡು ಇಷ್ಟು ಬೇಗ ಮುಗಿಸ್ಬಿಟ್ಟು ಮಾಡ್ತಿದ್ದಾರಲ್ಲ ಅಂತ. ಅದ್ರಲ್ಲಿ ಇನ್ನೂ ಒಂದು ಖುಷಿ ಏನಂದ್ರೆ, ನಮ್ಮಣ್ಣ ಯಾವತ್ತೂ ಮಾಡ್ದಲ್ಲ ಇರೋನು ಇವತ್ತು ಅವನು ಮಾಡಿದ್ದಾನೆ, ಅದು ಒಂದು ಖುಷಿ. ಆ್ಯಂಡ್ ಇನ್ನೂ ಇಷ್ಟಿದೆ. ಫೈನಲ್ ಆಗಿ ಆರತಿ ಯಾವ ಥರ ಬರುತ್ತೆ ಅಂತ ಸೊ ತೋರಿಸ್ತೀನಿ. ಸೊ ನಿಮಗೂ ಯಾರಾದ್ರೂ ಆರತಿ ಬೇಕು ಅಂತಂದ್ರೆ ಇವನನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ಆಗ್ತಾನೆ ಇಲ್ಲ, ಬೆಕ್ಕು ಇದ್ರ ಮೇಲೆ ಐತೆ, ರಿವರ್ ಮೇಲೆ. ಸೊ ಇಷ್ಟು ರೆಡಿ ಮಾಡಿದ್ದಾರೆ. ಏನಂತ ಹೇಳಿ ನೀವೇ, ನನಗೆ ಯಾಕೆ ಹೇಳಿ ಅನ್ಬೇಕು, ನೀವೇ ಹೇಳ್ಬೇಕು. ನೀನು ಹೇಳ್ಬೇಕು, ನನಗೆ ನಾನೇ ಹೇಳ್ಕೊಂಡ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದು ನಾನು ಅಂತ. ಓ ಫೈನಲಿ ಇಲ್ಲಿಗೆ ಮುಗ್ದಿದೆ. ಇನ್ನೂ ಸ್ವಲ್ಪ ಇದೆ. ಕನಕಾಂಬ್ರ ಒಂದು ಹಾಕ್ಬೇಕು, ಅದು ಬಿಟ್ಟರೆ ದಿಂಡೊಂದು ಹಾಕ್ಬೇಕು. ಟೈಮ್ ಬಂದು 8:20 ಆಗಿದೆ. 3:15 ಸ್ಟಾರ್ಟ್ ಮಾಡಿರೋದಕ್ಕೆ ಶಿವರೈತಕ್ಕೆ ತಿರ್ಗಿಸಿ ಸ್ವಲ್ಪ. ಇನ್ನೂ ಮುಗ್ದಿಲ್ಲ. ಅಲ್ಲ ಗೊತ್ತು. ಇಷ್ಟಕ್ಕೆ ಬಂದಿದೆ. ಇನ್ನೊಂದು ಚೂರು ಕೆಲಸ ಇದೆ, ಹಾಕ್ಬಿಟ್ರೆ ಮುಗೀತು. ನನಗೆ ಖುಷಿ ಆಗ್ತಿದೆ ಬಿಕಾಸ್ ಇಂಥ ಒಂದು ಕಲೆ ನಮ್ಮಲ್ಲಿತ್ತ ಅಂತ. ಅಷ್ಟು ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಕೊಟ್ಟಿದ್ದೀವಿ. ಇನ್ನು ಲಕ್ಷ್ಮಿಗೆ ಹಾರ ಒಂದು ಹಾಕಬೇಕು. ಸೊ ಅದೇ ಹೂವು, ಅದೇ ಹಾರ ಹಿಂಗೆ ಹಾಕಬೇಕು. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ನಮ್ಮ ಶ್ರಮ 3 ಗಂಟೆಯಿಂದ 9 ಗಂಟೆವರೆಗೂ ಇತ್ತು. ಈಗ ಜಸ್ಟ್ ಮುಗೀತು. ಟೈಮ್ ಬಂದು ಆಲೇ 10 ಆಗಿದೆ. ಬಟ್ ಊಟ ಎಲ್ಲ ಮಾಡಿ ಇವಾಗ ಇದೊಂದು ಪೆಂಡಿಂಗ್ ಇತ್ತು. ಸೊ ರೆಡಿ ಮಾಡಿದೆ. ಇವಾಗ ನಮ್ಮೂರಲ್ಲಿ ಇವಾಗ ಆರತಿ ಹೊರಡುತ್ತೆ. ಒಂದು 11:30, 11 ಗಂಟೆ, 12 ಗಂಟೆ ಒಳಗಡೆ ಇವಾಗ ಆರತಿ ಬರುತ್ತೆ. ಟೈಮ್ ಬಂದು ಮಧ್ಯರಾತ್ರಿ 11:33 ಆಗಿದೆ. ಸೊ ನಮ್ಮೂರಲ್ಲಿ ಯಾವಾಗಲೂ ಆರತಿ ಲೇಟಾಗಿ ಹೊರಡೋದು. ಸೊ ಇವಾಗ ಹೊರಡಬೇಕು. ಇನ್ನೇನು ಟಮಟೆ ಸೌಂಡ್ ಕೇಳಿಸ್ತಿದೆ. ಹೊರಡೋಣ ಅಂತ ರೆಡಿ ಆಗಿದ್ರಿ. ಸೊ ಹೇಗೆ ಕಾಣ್ತಿದೆ ನನ್ನ ಔಟ್ಫಿಟ್ ಅಂತ ನೋಡಿ. ಕಾಣಲ್ಲ, ಕುಂಕುಮ ಎಲ್ಲ ಕಟ್ಟೆ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ಆ್ಯಂಡ್ ಅದಕ್ಕೆ ಹಿಂಗೆ ಇಟ್ಕೊಳ್ಳಿ, ನಾನು ಹೂವು ತೋರಿಸ್ತೀನಿ. ಆ್ಯಂಡ್ ನನ್ನ ತಲೆಗೆ ಹೂವು, ಮಲ್ಲಿಗೆ ಹೂವು ಚೆನ್ನಾಗಿ. ಸೊ ನಮ್ಮೂರಲ್ಲಿ ಶಿವರಾತ್ರಿ ಹಬ್ಬ ಒಂದೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದು. ಸೊ ಆ ಕಾರಣಕ್ಕೆ ನಾವು ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತೀವಿ. ಆ್ಯಂಡ್ ಇದು ನನಗೆ ಸ್ಯಾರಿ ವೇರ್ ಮಾಡಿಸಿರೋದು ನಮ್ಮ ಅಕ್ಕೇನೆ ವೇರ್ ಮಾಡಿಕೊಟ್ಟಿದ್ದು. ಇವಾಗ ಅವ್ರ ಪಾಪಚ್ಚಿ ಇವಾಗ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ನಮ್ಮಮ್ಮ, ಇದು ನಮ್ಮ ದೊಡ್ಡಮ್ಮ, ಅಮ್ಮ ಅವರ ಅಕ್ಕ. ಹಾಯ್ ಮಾಡಿ ದೊಡ್ಡಮ್ಮ. ಹಾಯ್. ಇದು ನಮ್ಮಮ್ಮ. ಹಾಯ್ ಮಾಡಮ್ಮ. ಹಾಯ್. ನೀನಾ
ಸೊ ರೆಡಿ ಆಗಿದ್ದೀವಿ. ಈಗ ಆರತಿ ಹೊತ್ಕೊಂಡು ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನೋಡಿ ನಮ್ಮ ಆರತಿ ಹೇಗಿದೆ. ಸೊ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ. ಯಾಕೋ ನಮ್ಮ ಮತ್ತೆ ಬಾಯ್ ಬಿಡ್ಕೊಂಡು ನೋಡ್ತಿದ್ದಾರೆ. ಇವ್ರಿಗೂ ಒಂದ್ಸಲ ಹಾಯ್ ಮಾಡಿ. ಹಾಯ್ ಹಾಯ್ ಹಿಂಗನತ್ತೆ. ಹಾಯ್ ಅನ್ನತ್ತೆ. ಹಾಯ್ ಅನ್ನಿ. ಇವರು ವಸಂತ ಅಂತ. ಹಾಯ್ ವಸಂತ ಅವರೇ. ಇಲ್ಲ, ಚೆನ್ನಾಗಿ ಕಾಣ್ತಿದ್ದೀರಾ. ಸೊ ಶಿವರಂತೂ ಒಳ್ಳೆ ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ. ಬೆವ್ತು ಹೋಗಿದಾರಲ್ಲಪ್ಪ ನನ್ನ ಗಂಡ, ನನ್ನ ಬಂಗಾರದಂಥ ಗಂಡ ಬೆವ್ತು ಹೋಗ್ಬಿಟ್ಟಿದ್ದಾರೆ. ಫುಲ್ಲು ಬೇವ್ತು ನೀರಾಗಿ ಹೋಗೋರ್ಕೆ. ಓ ಜ್ಞಾನ ಇದ್ದಾರೆ, ಜ್ಞಾನ ಇದೆ. ನೋಡಿ ನನ್ನ ಹೆಂಡತಿ ಊರಲ್ಲಿರುವಂತಹ ತುಂಬ ಫೇಮಸ್ ಆದ ಆಂಜನೇಯ ಟೆಂಪಲ್. ಸೊ ಇಲ್ಲಿ ತುಂಬ ಜನ ಬಂದಿದ್ದಾರೆ ಇವತ್ತು. ಯಾಕಂತಂದರೆ ಜಾತ್ರೆಯ ವಿಶೇಷ ಪ್ರಯುಕ್ತ ತುಂಬ ಜನಗಳು ಬಂದಿದ್ದಾರೆ. ಆ್ಯಂಡ್ ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೀವು ನೋಡಬಹುದು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಎಲ್ಲರೂ ಕೂಡ ಆರತಿ ಹಚ್ಕೊಂಡು ಬರ್ತಾರೆ. ಸೊ ಅದನ್ನು ಕೂಡ ಈ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಫೈನಲ್ ಆಗಿ ನಮ್ಮೂರು ದೇವಸ್ಥಾನ ಹತ್ರ ಬಂದು ನಿಂತಿದ್ದೀವಿ. ಇಲ್ಲಿ ಎಲ್ಲರದು ಆರತಿ ಇದೆ. ಸೊ ನೀವು ನೋಡ್ಬೋದು. ಹಾಗೆ ನಮ್ಮ ಆರತಿ ಕೂಡ ನೋಡಬಹುದು. ಸೊ ನಮ್ಮ ಆರತಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಮಾಡಿದ್ದೀವಿ. ಆ್ಯಂಡ್ ಎಲ್ಲರ ಆರತಿನೂ ನೋಡಿ ಒಂದ್ಸಲ. ಇದೇ ನಮ್ಮ ಮನೆಯ ದೇವರು, ಆಂಜನೇಯನ ದೇವರು. ಇಲ್ಲಿ ಶಿವರು ಅಬ್ಸರ್ವ್ ಮಾಡ್ತವ್ರೆ ಹೆಂಗೆ ವ್ಲಾಗ್ ಮಾಡ್ತಿದ್ದಾಳೆ ಏನು ಅಂತ. ಆ್ಯಂಡ್ ನೋಡಿ ಇನ್ನೂ ತುಂಬ ಜನ ಬರೋದಿದ್ದಾರೆ. ಅದರಿಂದ ದೇವಸ್ಥಾನ ಹತ್ರ ಬಂದು ಕಾಯ್ತಾ ಇದ್ದೀವಿ. ಆ್ಯಂಡ್ ಈ ವರ್ಷ ಎಲ್ಲರೂ ಆರತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಮೇನ್ಲಿ ನಮ್ಮ ಆರತಿ ಮಾತ್ರ ಸೂಪರು ಅಲ್ಲ. ಅದು ಕ್ರೆಡಿಟ್ ಗೋಸ್ ಟು ಇವರು ಕೂಡ ಆ್ಯಂಡ್ ನಾನು ಕೂಡ. ಸೊ ನಾನು ಕೂಡ ನಮ್ಮ ಆರತಿ ಒಂದೇ ತೋರಿಸ್ತಾ ಇದ್ದೀನಿ ನೋಡಿ. ಸೀರಿಯಸ್ಲಿ ತುಂಬ ಸಾಕಾಯಿತು ಆರತಿ ಮಾಡೋಷ್ಟರಲ್ಲಿ. ಆಮೇಲೆ ಫೈನಲಾಗಿ ತುಂಬ ಇಷ್ಟ ಆಯಿತು. ಎಫರ್ಟ್ ಹಾಕಿದ್ದಕ್ಕೂ ಒಂದು ಫಲ ಸಿಕ್ತು. ಬಿಕಾಸ್ ಫಸ್ಟ್ ಟೈಮ್ ಎಲ್ಲ ಮಾಡಿದ್ದು. ಸೊ ಹೇಗೆ ಬರುತ್ತೋ ಏನೋ ಎತ್ತೋ ಅಂದ್ಕೊಂಡಿದ್ದೋ. ಆ್ಯಂಡ್ ಪಕ್ಕದಲ್ಲಿರೋ ಆರತಿನೂ ಚೆನ್ನಾಗಿದೆ. ಆ್ಯಂಡ್ ಎಲ್ಲರ ಆರತಿನೂ ಚೆನ್ನಾಗಿದೆ. ಗೈಸ್ ನೋಡಿ, ಇವಾಗ ಪಕ್ಕದೂರವರೆಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ಆರತಿ ಹತ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗೆ ಎಲ್ಲ ಸೇರಿ ಒಟ್ಟಿಗೆ ನೋಡಿ ಇಲ್ಲಿ ಬಾಯಿ ಬೀಗ ಹಾಕ್ಸ್ಕೊಂಡಿದ್ದಾರೆ. ಸೊ ಇದೇ ರೀತಿ ಜನಗಳು ಬರ್ತಾನೆ ಇರ್ತಾರೆ. ಇನ್ನು ನೈಟು ಆರತಿ ಎಲ್ಲ ತುಂಬ ಚೆನ್ನಾಗಾಯಿತು. ನೀವೇ ನೋಡಿದ್ರಲ್ಲ ಆರತಿ ಹೇಗೆ ಮಾಡಿದ್ದು ಹೇಗಾಯಿತು ಅಂತ. ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 4 ಗಂಟೆ ಆಗೋಗಿತ್ತು. ಮಧ್ಯರಾತ್ರಿ 4 ಗಂಟೆ ಆಗಿತ್ತು. ಈಗ ಟೈಮ್ ಬಂದು 9:41. ಇವಾಗ ಎದ್ದು 9:30ಗೆ ಎದ್ದೆ. ಸೊ ಎದ್ದು ಇವಾಗ ಈ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನೈಟು ರೆಡಿ ಆಗಿದ್ದೆಲ್ಲ ಹಾಗೆ ಇದೆ. ಐಲೈನರ್ ಈ ಕಡೆ ಕಣ್ಣಲ್ಲಿ ಅಳಿಸ್ಕೊಬಿಟ್ಟಿದ್ದೀನಿ, ಮೇಲ್ಗಡೆ ಕಣ್ಣಲ್ಲಿ ನಿದ್ದೆ ಕಣ್ಣಲ್ಲಿ ಯಾವಾಗಲೂ ಅಳಿಸ್ಬಿಟ್ಟಿದ್ದೀನಿ ಅನಿಸುತ್ತೆ.
ಲಿಪ್ಸ್ಟಿಕ್ಕು, ಬೊಟ್ಟು, ಕುಂಕುಮ ಎಲ್ಲ ಹಾಕಿದೆ. ಕಾಣ್ತಾ ಇದ್ದೀನಿ. ಅಪ್ಪ ದೃಷ್ಟಿ ಹೋಗ್ಬಿಟ್ಟಿದೆ. ಜಾತ್ರೆ ಯಾರು ಕಂಡಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ನಿನ್ನೆಲ್ಲ ಆರತಿ ಆಯ್ತು. ಇವತ್ತೆಲ್ಲ ನಾನ್ ವೆಜ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ನಾನ್ ವೆಜ್ ಈಗ ಸುಮ್ಮನೆ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ಮತ್ತೆ ನಾವು ಕಬ್ಬಾಳಮ್ಮ ಮಾಡಬೇಕು. ಆ ಕಾರಣಕ್ಕೆ ಸುಮ್ಮನೆ ಸಿಂಪಲ್ ಆಗಿ ಇಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮನೆ ಪೂರ್ತಿಗೆ. ಸೊ ಇವೆರಡು ನೋಡಿ ಹೆಂಗೆ ಕೂತವೆ. ಇದು ನೋಡಿ, ಇದು ನನ್ನ ಪಿಳ್ಳೆಯ, ನನ್ನ ಚಿಕ್ಕ ಪಿಳ್ಳೆ. ಇದು ನನ್ನ ಚಿಕ್ಕ ಪಿಳ್ಳೆ ಹೆಂಗ್ ನೋಡ್ತಾವಳೆ. ರಿವರ್ ಓ, ಅವನ್ನ ಮಾತಾಡ್ಸ್ತಿರೋದಕ್ಕೆ ಇವನ್ಗೆ ಹೊಟ್ಟೆ ಉರಿ ನಾಯಿ. ಇದು ಹೊಟ್ಟೆ ಉರಿ ನಾಯಿ ಕಣವ ಇದು. ಇಲ್ಲಿ ನೋಡ. ಯಾಕೆ ನಿನ್ ಡವ್ ಇನ್ನೂ ಬಂದಿಲ್ವಲ್ಲ? ನನ್ನ ಶಾಡೋ ಡವ್ ಇದ್ದಾಳೆ ಎದುರುಗಡೆ ಮನೇಲಿ. ಸೊ ಅದಕ್ಕೆ ಬಂದ್ಲಾ ಅಂತ ಹಿಂಗ ಆಡ್ತವನೆ. ನಿಮ್ಗೆಲ್ಲ ನೆನ್ಪಿದ್ಯಾ? ಹಳ್ಳಿ ಕಡೆ ಈ ತರ ಐಸ್ ಮಾರ್ಕೊಂಡು ಪೀ ಪೀ ಅನ್ಕೊಂಡ್ ಬರ್ತಾರೆ. ಸೊ ಇದೊಂಥರ ಚೆನ್ನಾಗಿರುತ್ತಲ್ಲ. ಸೊ ಅಯ್ಯೋ, ಸೊ ನಾನು ಬುದ್ಧಿ ಕಳಿಸ್ತಿದ್ದೀನಿ. ನಾನು ಸ್ವಲ್ಪ ಈ ತರ ಐಸ್ ತಿಂತಾ ಇದ್ದೀನಿ. ಆದ್ರೆ ಅವಾಗಿದ್ದ ಟೇಸ್ಟ್ ಇವಾಗ ಇಲ್ವೇ ಇಲ್ಲ. ಅಷ್ಟು ಚೆನ್ನಾಗಿಲ್ಲ ಅಲ್ವಮ್ಮ? ಒಂಥರ ಐತೆ. ಒಂಥರ ರಸನ ಪುಡಿ ಏನೋ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಅದ್ರದ್ದೇ ವಾಸನೆ ಅನ್ನೋ ತರ ಐತೆ. ಮುಂಚೆ ಚೆನ್ನಾಗಿ ಬರ್ತಿತ್ತು, ಆದ್ರೂ ಒಂದ್ ಕಡೆ ಚೆನ್ನಾಗಿರುತ್ತೆ, ಎಲ್ಲ ಕಡೆ ಚೆನ್ನಾಗಿರಲ್ಲ.